ಕಾರ್ಗೋ ಸೇವೆಯನ್ನು ಒದಗಿಸಲು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮುಂದಾಗಿದೆ. ಡಿಸೆಂಬರ್ 23ರಿಂದ 20 ಟ್ರಕ್ಗಳನ್ನು ಸೇವೆಗೆ ಒದಗಿಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಪ್ರಸ್ತುತ ಕೆಎಸ್ಆರ್ಟಿಸಿಯಿಂದ ಸಣ್ಣ ಪ್ರಮಾಣದಲ್ಲಿ ಬಸ್ಗಳಲ್ಲಿಯೇ ಕಾರ್ಗೋ ಸೇವೆ ಒದಗಿಸಲಾಗ್ತಾ ಇತ್ತು. ಈ ಸೇವೆಯನ್ನ ಮತ್ತಷ್ಟು ವ್ಯವಸ್ಥಿತವಾಗಿ ಒದಗಿಸಿದ್ರೆ ನಿಗಮಕ್ಕೆ ಹೆಚ್ಚಿನ ಆದಾಯ ಬರಲಿದೆ ಎಂಬುದನ್ನು ಮನಗಂಡ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಣ್ಣ ಪ್ರಮಾಣದಲ್ಲಿದ್ದ ಕಾರ್ಗೋ ಸೇವೆಯನ್ನ ಮತ್ತಷ್ಟು ಬಲಪಡಿಸುವ ವಿಚಾರವನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮುಂದೆ ಪ್ರಸ್ತಾಪಿಸಿದ್ರು. ಈ ವೇಳೆ ಒಂದು ಟ್ರಕ್ ಖರೀದಿಗೆ 22 ಲಕ್ಷ ರೂಪಾಯಿ ಅಂದಾಜಿಸಲಾಗಿತ್ತು. ಇದನ್ನು ಒಪ್ಪಿದ ಸಚಿವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಆಗಸ್ಟ್ನಲ್ಲಿ ಇದಕ್ಕೆ ಅನುಮೋದನೆಯೂ ಸಿಕ್ಕಿತು. ಈಗ ಅಂತಿಮವಾಗಿ 20 ಟ್ರಕ್ಗಳು ಕೆಎಸ್ಆರ್ಟಿಸಿಗೆ ಸೇರ್ಪಡೆಗೊಂಡಿವೆ. ಸದ್ಯ ಟ್ರಕ್ಕುಗಳು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಡಿಸೆಂಬರ್ 23ರಿಂದ ರಾಜ್ಯದ ಹಲವು ನಗರಗಳಿಗೆ ಸಂಚರಿಸಲಿವೆ. ಬರೋಬ್ಬರಿ 100 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಇದೀಗ ಸರ್ಕಾರ ಹೊಸ ಚಿಂತನೆಯನ್ನ ಮಾಡಿದೆ. ಕೆಎಸ್ಆರ್ಟಿಸಿಯಿಂದ ಹೆಚ್ಚಿನ ಆದಾಯವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದ್ದು ಕಾರ್ಗೋ ಸೇವೆಯನ್ನ ಪ್ರಾರಂಭ ಮಾಡೋದಕ್ಕೆ ಇದೀಗ ಚಿಂತನೆಯನ್ನ ನಡೆಸಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಕಾರ್ಗೋ ಸೇವೆಯನ್ನ ಒದಗಿಸೋದಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮುಂದಾಗಿದ್ದು ಡಿಸೆಂಬರ್ 23ರಿಂದ 20 ಟ್ರಕ್ಗಳು ಸೇವೆಗೆ ಗ್ರೀನ್ ಸಿಗ್ನಲ್ ನೀಡಲಿದೆ. ಪ್ರಸ್ತುತ ಕೆಎಸ್ಆರ್ಟಿಸಿಯಿಂದ ಸಣ್ಣ ಪ್ರಮಾಣದಲ್ಲಿ ಬಸ್ಗಳಲ್ಲಿಯೇ ಕಾರ್ಗೋ ಸೇವೆಯನ್ನ ಒದಗಿಸಲಾಗ್ತಾ ಇತ್ತು. ಮೊದಲಿಗೆ ಕಾರ್ಗೋ ಸೇವೆ ಅಂದ್ರೆ ನಿಮ್ಮ ಪಾರ್ಸೆಲ್ಗಳನ್ನ ಈ ಕಾರ್ಗೋ ಮೂಲಕ ಅಂದ್ರೆ ಈ ಟ್ರಕ್ಗಳ ಮೂಲಕ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಕೊಡುವಂತ ವ್ಯವಸ್ಥೆ. ಈಗ ನಾವು ಪಾರ್ಸೆಲ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಈ ಹಿಂದೆ ಎಲ್ಲ ಬೆಂಗಳೂರಿಗೆ ಯಾರಿಗಾದ್ರೂ ಏನಾದ್ರೂ ಪಾರ್ಸೆಲ್ ಕೊಡಬೇಕು ಅಂದ್ರೆ ಕೆಎಸ್ಆರ್ಟಿಸಿ ಬಸ್ ನಲ್ಲೇ ಕೊಡ್ತಾ ಇದ್ವಿ. ಆದ್ರೆ ಇನ್ಮುಂದೆ ಇದಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರೋದ್ರಿಂದ ನೀವು ಕಾರ್ಗೋ ಸೇವೆಯ ಮೂಲಕ ಎಷ್ಟೇ ಪಾರ್ಸೆಲ್ಗಳಿದ್ರೂ ಕೂಡ ಅದನ್ನು ನೀವು ಇನ್ನೊಬ್ಬರಿಗೆ ತಲುಪಿಸಬಹುದು. ಇದಕ್ಕೆ ಇಂತಿಷ್ಟು ವೆಚ್ಚ ಅಂತ ಕೂಡ ಅಂದ್ರೆ ಇಂತಿಷ್ಟು ಹಣವನ್ನ ಅಂತ ಕೂಡ ನಿಗದಿ ಮಾಡಲಾಗುತ್ತೆ. ಆ ಹಣವನ್ನ ಕೊಟ್ಟಾಗ ನಿಮ್ಮ ವಸ್ತುಗಳನ್ನ ತಲುಪಿಸಲಾಗುತ್ತೆ. ಇದರಿಂದ ಸರ್ಕಾರ 100 ಕೋಟಿ ರೂಪಾಯಿ ಆದಾಯವನ್ನ ಪಡಿಬೇಕು ಅಂತ ಯೋಚನೆಯನ್ನ ಮಾಡಿದೆ. ಇದಕ್ಕೆ ಅಂತಾನೆ 20 ಟ್ರಕ್ಗಳನ್ನು ರೋಡಿಗಿಳಿಸಿದ್ದು ಆ 20 ಟ್ರಕ್ಗಳು ಡಿಸೆಂಬರ್ 23ರಿಂದ ಕಾರ್ಯಾಚರಣೆ ಮಾಡಲಿವೆ. ಸಣ್ಣ ಪ್ರಮಾಣದಲ್ಲಿದ್ದ ಕಾರ್ಗೋ ಸೇವೆಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಇದೀಗ ಕಾರ್ಗೋ ಸೇವೆ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ವಿಚಾರವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಒಂದ್ ವೇಳೆ ಒಂದು ಟ್ರಕ್ ಖರೀದಿ ಮಾಡಬೇಕು ಅಂದ್ರೆ 22 ಲಕ್ಷ ರೂಪಾಯಿ ಬೇಕಾಗುತ್ತೆ ಅಂತ ಅಂದಾಜು ಮಾಡಲಾಗಿತ್ತು. ಇದನ್ನ ಒಪ್ಕೊಂಡಂತೆ ಸಚಿವರು ಅದನ್ನ ಮುಖ್ಯಮಂತ್ರಿಯವರ ಜೊತೆ ಚರ್ಚೆ ಮಾಡ್ತಾರೆ. ಆಗ ಸಿಎಂ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ. ಆಗಸ್ಟ್ ನಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿ ಈಗ ಅಂತಿಮವಾಗಿ 20 ಟ್ರಕ್ಗಳು ಕೆಎಸ್ಆರ್ಟಿಸಿಗೆ ಸೇರ್ಪಡೆಗೊಂಡಿವೆ. ಈ 20 ಟ್ರಕ್ಗಳು ಡಿಸೆಂಬರ್ 23ರಿಂದ ಕಾರ್ಗೋ ಸೇವೆಯನ್ನ ಪ್ರಾರಂಭ ಮಾಡಲಿವೆ.